ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ಮಂಡ್ಯದಲ್ಲೂ ಕೂಡ ಹೊಸ ತೊಡಕು ಸಂಭ್ರಮ ಮನೆ ಮಾಡಿದೆ. ಅಲ್ಲೂ ಕೂಡ ಗುಡ್ಡೆ ಬಾಡು ಘಮಲು ಜೋರಾಗಿ ನೋಡೋದಕ್ಕೆ ಸಿಗ್ತಾ ಇದೆಯಂತೆ ಮಂಡ್ಯ ಭಾಗದಲ್ಲಿ. ಮಂಡ್ಯದಲ್ಲಿ ಹೇಳಿ ಕೇಳಿ ಮಾಂಸ ಪ್ರಿಯರು ಜಾಸ್ತಿ ಜನ, ಹಂಗಾಗಿ ಯುಗಾದಿಯ ಮಾರನೇ ದಿನ ಬರುವ ಹೊಸ ತೊಡಕು ಹಬ್ಬವನ್ನ ದೊಡ್ಡ ಮಟ್ಟದಲ್ಲಿ ಆಚರಣೆ ಮಾಡೋದಕ್ಕೆ ಜನ ಮುಗಿಬಿದ್ದಿದ್ದಾರೆ. ಗುಡ್ಡೆ ಮಾಂಸ ಕೊಳ್ಳೋದಕ್ಕೆ ಜನ ಮುಗಿಬಿದ್ದಿದ್ದಾರೆ ಎನ್ನುವುದರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಜಿಲ್ಲೆಯ ಗ್ರಾಮೀಣ ಪ್ರದೇಶಗಳಲ್ಲಿ ಗುಡ್ಡೆ ಬಾಡು ಹಂಚಿಕೆ ಆಗ್ತಾ ಇದೆಯಂತೆ ಜನರಿಗೆ. ನಗರಗಳಲ್ಲಿ ಅಂಗಡಿ ಮುಂದೆ ಕೆಜಿ ಮಾಂಸಕ್ಕೆ ಜನ ಕ್ಯೂ ನಿಂತ್ಕೊಂಡು ತಗೊಂಡು ಹೋಗ್ತಿದ್ದಾರೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ. ಸಕ್ಕರೆ ನಾಡು ಮಂಡ್ಯದಲ್ಲಿ ಹೊಸ ತೊಡಕು ಸಂಭ್ರಮ ಹಿಂಗ್ ನೋಡೋದಕ್ಕೆ ಸಿಗ್ತಾ ಇದೆ. ಸಕ್ಕರೆ ನಾಡು ಮಂಡ್ಯದಲ್ಲಿ ಗುಡ್ಡೆ ಬಾಡು ಘಮಲು ಮಾಂಸ ಕೊಳ್ಳೋದಕ್ಕೆ ಜನ ಮುಗಿಬಿದ್ದಿದ್ದಾರೆ ಮಂಡ್ಯ ಭಾಗದಲ್ಲಿ ಅನ್ನೋದ್ರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತ ವಿಜುವಲ್ಸ್ ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಮುಂದೆ. ಜಿಲ್ಲೆಯ ಗ್ರಾಮೀಣ ಪ್ರದೇಶದಲ್ಲೂ ಕೂಡ ಈ ಗುಡ್ಡೆ ಮಾಂಸ ಕೊಳ್ಳೋದಕ್ಕೆ ಜನ ಮುಗಿಬಿದ್ದಿರೋದು ದೃಶ್ಯ ನೋಡ್ತಾ ಇದ್ದೀರಿ. ಹೊಸ ತೊಡಕು ಸಂಭ್ರಮ, ಹಂಗಾಗಿ ಗುಡ್ಡೆ ಮಾಂಸ ಎಲ್ಲಿ ಮಾರಾಟ ಆಗುತ್ತೋ ಅಲ್ಲೆಲ್ಲ ಕೂಡ ಫ್ರೆಶ್ ಆಗಿ ಮಾಂಸ ತಗೊಂಡ್ ಬರೋಣ ಅಂತ ಜನ ಹೋಗಿ ಕ್ಯೂ ಅಲ್ಲಿ ನಿಂತ್ಕೊಂಡು ಗುಡ್ಡೆ ಮಾಂಸ ತಗೊಂಡ್ ಬರಕ್ ಹೋಗ್ತಿದ್ದಾರೆ. ಅದೇ ರೀತಿ ಮಂಡ್ಯದಲ್ಲೂ ಕೂಡ ದೃಶ್ಯ ನೋಡ್ತಾ ಇದ್ದೀರಿ. ಗುಡ್ಡೆ ಮಾಂಸ ಇರೋದು, ಅದನ್ನ ತಗೊಂಡು ಹೋಗೋದಕ್ಕೆ ಜನ ಬಂದಿರುವಂತಹ ದೃಶ್ಯ. ಆದ್ರಿಂದ ನಾವು ಇವಾಗ ವಸ್ತು ಹುಡ್ಕು ಅದ್ರ ಮಾಡ್ನೆಗೆ ನಾವು ಯುಗಾದಿ ದಿನ ಒಬ್ಬಟ್ಟು ಊಟ, ಇವತ್ತು ಖಾರ ಊಟ. ಹಂಗಾಗಿ ನಾವು ಮಾಂಸ ಖರೀದಿ ಮಾಡಕ್ ಬಂದಿದೀವಿ. ಯಾಕೆಂದ್ರೆ ನಾವು ಇವಾಗ ಮನೆಯವರ ನಮ್ಮ ರಿಲೇಷನ್ ಇಲ್ಲ ನಮ್ಮ ಅಕ್ಕ ತಂಗಿಯರು ಇಲ್ಲ ಅಣ್ಣ ತಮ್ಮದಿರು ಅವನ್ನೆಲ್ಲ ಕರೆದಿ ಇವತ್ತು ಮನೇಲಿ ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳ್ತೀವಿ. ಯಾಕೆಂದ್ರೆ 1 kg ತಗೊಳ್ಳೋದು ಇವತ್ತು 2-3 kg ತಗೋತೀವಿ. ಇವತ್ತು ತುಂಬಾ ರಶ್ ಇದೆ ಇಲ್ಲಿ. ಒಂದು 1 ಅವರಿಂದ ನಾವು ಕಾಯ್ತಾ ಇದ್ದೀವಿ. ಇವಾಗ ಹೋಗಿ ಮಟನ್ ತಗೊಂಡು ಹೋಗ್ಬೇಕು ನಾವು ಮನೆಗೆ. ಇವತ್ತು ಖಾರ ಊಟ, ಹಂಗಾಗಿ ನಾವು ಇದು ಮಾಡ್ತಾ ಇದೀವಿ. ಕ್ಯೂ ಇದೆ. ಅದೇ ಹೇಳಿದ್ವಲ್ಲ ನಾವು, ಇನ್ನು 1 ಅವರ್ ಆಗುತ್ತೆ ಇದು ತಗೊಂಡೋಗೋಷ್ಟ್ರಲ್ಲಿ ಮಟನ್. ಇನ್ನೂ ಜಾಸ್ತಿ ಇರುತ್ತೆ. ಇವತ್ತೇ ಕಮ್ಮಿ ಅಂದ್ರೆ ಬೆಳಿಗ್ಗೆನೆ ಒಂದಷ್ಟು ಜನ ತಗೊಂಡು ಹೋಗಿದ್ದಾರೆ. ಇವಾಗ ಒಂದ್ ಸ್ವಲ್ಪ ಕಮ್ಮಿ ಆಗಿದ್ದಾರೆ. ಇನ್ನು